ನಮಸ್ಕಾರ ಅಣ್ಣವ್ರು. ನಮಸ್ಕಾರ ನಾ ಮಲ್ಲಿಕಾರ್ಜುನ್ ಸುಳಿಬ ಅಂತ ಹೇಳ್ರಿ, ಬ್ಯಾರಿಕ್ಸ್ ಆಗ್ರೋ ಸೈನ್ಸ್ ಕಂಪ್ನಿ ವತಿಯಿಂದ ಬಂದೀನಿ ರೀ. ನಿಮ್ಮ ಹೆಸರು ಪರಿಚಯ ಮಾಡಿಕೊಡ್ರಿ ಅಣ್ಣ. ಹೆಸರು ಚಿದಾನಂದ್ ಶರಣಪ್ಪ ಶಂಬೇವಾಡ ಅಂತೇಳಿ. ಹಾಂ ರೀ. ನಮ್ಮ ಪ್ರಾಪರ್ ಅವ್ರು ಸಿಂದಗಿ. ಹಾಂ ರೀ. ಇಲ್ಲಿ ಹೊಲ ಮಾಡಿದ್ದೀನಿ ರೀ ನಾನು. ಯಾವ ಊರಾಗ ಹೊಲ ಮಾಡ್ರಿ? ಬಗ್ಲೂರಾಗ ರೀ. ಬಗ್ಲೂರಾಗ ಅಂದ್ರೆ ಒಂದು ಎರಡರಿಂದ 2.5 ಎಕರೆ ನಾನು ತರಕಾರಿ ಮಾಡಿದ್ದೆ. ಹಾಂ ರೀ. ಆದ್ರೆ ಇದು ಬೆಂಡಿ ಮಾಡಿದ ತಕ್ಷಣ ಥಂಡಿ ಕ್ಲೈಮೇಟ್ ಸರಿ ಇರ್ಲಾರ್ದಕ್ಕಾಗಿ ಬೆಳೆ ಏನೇ ಎದ್ದಿದ್ದಿಲ್ಲ ಇದು. ಹಾಂ ರೀ. ಬೆಳೆ ಏಳಾರ್ಕಾಗಿ ಅದನ್ನ ತೆಗಿಬೇಕು, ಗಳೆ ನೋಡೋದು ಬೇರೆ ಯಾವನ್ರ ಹಾಕ್ಬೇಕಂತ ವಿಚಾರ ಮಾಡಿದ್ವಿ. ಹಾಂ ರೀ. ಅಂದ್ರೆ ನಿಮ್ಮ ಪ್ರಾಡಕ್ಟ್ ಇಂದ ನಾವು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ವಿ. ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಕಾಲ್ ಮಾಡಿ ನಾವು 2 ಸಲ ಬಂದು ನೀವು ಏನಾದ್ರು ನಿಮ್ಮ ಪ್ರಾಡಕ್ಟ್ ಅನ್ನು ಕೊಟ್ರಿ. ಅದನ್ನ ಯೂಸ್ ಮಾಡಿದ ತಕ್ಷಣ ಬೆಳೆ ಫುಲ್ ಚೇಂಜಸ್ ಆಗೈತಿ. ಮೊದಲೇದಾಗಿ ಇದು ಏನಪ್ಪಾ ಅಂತ ನ್ಯೂಟ್ರಿ ಕ್ಲಿಕ್ ಪೌಡರ್ ಕೊಟ್ರಿ. 2 ಸಲ ಅದನ್ನ ಯೂಸ್ ಮಾಡಿದ್ವಿ. ಆಮೇಲೆ ಒಂದು 10 kg ನ್ಯೂಟ್ರಿ ಕ್ಲಿಕ್ ಗೊಬ್ಬರ ತಂದ್ಬಿಟ್ಟು ಯೂರಿಯಾ ಗೊಬ್ಬರದಲ್ಲಿ ಹಾಕಿ ಇದಕ್ಕ ಬೆಳಿಗ್ಗೆ ಹಾಕ್ತಿವಿ. ಅಂದ್ರೆ ಫುಲ್ ಚೇಂಜಸ್ ಆಗಿಬಿಟ್ಟೈತ್ರಿ. ಅಂದ್ರೆ ಚೇಂಜಸ್ ಆಗ್ಯದ ಅಂದ್ರೆ ನೀವು ಪೂರಾ 7 ಕೂತಿತ್ತಂದ್ರಿ? ಪೂರಾ 7 ಕುಂತಿತ್ರಿ. ಅದು ಸಣ್ಣ ಪೂರಾ 1 ಇಂಚ್ 2 ಇಂಚ್ ಕುಂತಿತ್ರಿ. 1.5 ತಿಂಗಳು ಬೆಳೆ ಆದ್ರೂ ಕೂಡ ಅದು ಮೇಲೆ ಎದ್ದಿದ್ದಿಲ್ಲ. ಇನ್ನೇನು ತೆಗಿಬೇಕನ್ನೋಷ್ಟರಲ್ಲಿ ನಿಮ್ಮ ಪ್ರಾಡಕ್ಟ್ ಲಿಂದ ಸ್ವಲ್ಪ ಅದು ನಮ್ಗೆ ಹೆಲ್ಪ್ ಆದಂಗೆ ಆಗೈತಿ. ಇನ್ನೂ ಸ್ವಲ್ಪ ಅದೇ ಪ್ರಾಡಕ್ಟ್ ಮುಂದುವರ್ಸೋಣ ಅಂತ ಇದೀವಿ ನಾವು. ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರೆ? ಮುಂದಿನ ರೈತರಿಗೆ ನೋಡ್ರಿ, ಇದನ್ನ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಎಲ್ಲ ಬೆಳೆಗೂ ಅನುಕೂಲ ಆಗ್ತದ, ಎಲ್ಲ ಬೆಳೆಗೂ ಚಲೋ ಇಳುವರಿ ಕೊಡ್ತದ ಅಂತ ಹೇಳಕ್ ಬಯಸ್ತೀವಿ ನಾವು. ನಿಮ್ಗೆ ಈಗ ಟೋಟಲಿ ಎಷ್ಟು ದಿನದಾಗ ಚೇಂಜಸ್ ಆಗ್ಯದ್ರಿ? ಇದು ಒಂದು 15-20 ದಿನದಲ್ಲಿ ಚೇಂಜ್ ಆಗ್ಯದ ನೋಡ್ರಿ. ಚೇಂಜ್ ಆಗ್ಯದ. ಮೊದಲು ಎಣ್ಣೆ ನಾನು ಹೇಳೋಕಿನ ಮುಂಚೆ, ನೀವು ಯೂಟ್ಯೂಬ್ನಾಗ ನೋಡೋಕಿನ ಮುಂಚೆ ಎಷ್ಟು ಸರಿ ಎಣ್ಣೆ ಹೊಡೆದ್ರಿ? 3-4 ಸಲ ಹೊಡೆದಿದ್ದೇನ್ರಿ. ಕಂಟ್ರೋಲ್ ಯಾವುದೇ ರೀತಿಯಿಂದ ರೋಗ ಕಂಟ್ರೋಲ್ ಆಗಿರ್ಲಿಲ್ಲ. ಬೆಳೆನೂ ಕೂಡ ಮೇಲೆ ಬಂದಿರ್ಲಿಲ್ಲ. ನಿಮ್ ಪ್ರಾಡಕ್ಟ್ ಹೊಡೆದ ಮೇಲೆ ಮುಂದೆ ಒಂದು 15 ದಿವಸದಲ್ಲಿ ಚೇಂಜಸ್ ಆಗ್ಯದ್ರಿ. ಅಂದ್ರೆ ನಮ್ಮ ಪ್ರಾಡಕ್ಟ್ ಎಲ್ಲ ರೈತರಿಗೆ ಬಳಸ್ಬೇಕಂತ ಹೇಳ್ತಾರೆ. ಬಳಸೋದು ಒಳ್ಳೇದಂತ ನಮ್ಮ ಅಭಿಪ್ರಾಯ. ಬೆಳೆ ಒಳ್ಳೆ ಪ್ರಾಡಕ್ಟ್ ಅಂತಂದ್ರೆ ಇದು ಈಗ ಹೊಡೆದ 1 ವಾರಲ್ಲೇ ಚೇಂಜಸ್ ಅದ್ರದ್ದು ರಿಸಲ್ಟ್ ಅನ್ನು ತೋರಿಸ್ತೈತಿ. ತೋರಿಸದ್ರಿ. ಹಾಂ ರೀ. ಈಗ ನೀವು ಹಾಕಿದ್ದು ಬೆಳೆ ಏನೇನು ಹಾಕಿರಿ? ನಮ್ಮ ಬೆಳೆ ನೋಡ್ರಿ, ಒಂದು 2,000 ಟೊಮೆಟೊ ಅದ ರೀ. ಆಮೇಲೆ ಒಂದು 2,500 ಬದ್ನಿ ಗಿಡ ಅದ. ಆಮೇಲೆ ಇದು 1 ಎಕರೆ ಬೆಂಡೆ ಐತಿ. 1 ಎಕರೆ ಬೆಂಡೆ ಅದ. ಮತ್ತೆ ಆಚೆ ಕಡೆ ರೀ? ಅದು ಅವರಿ ಅದ ರೀ. ಅವ್ರಿಕಾಯಿ ಒಂದು 10 ಪ್ಯಾಕೆಟ್ ಅವರಿ ಅದ ರೀ. ಅಂದ್ರೆ ಮನೆಗೆ ಬೇಕಾಗೋ ಎಲ್ಲ ತರಕಾರಿನೂ ಮಾಡಿದಿರಿ. ಸೌಂತಿ ಮಾಡಿದಿರಿ? ಆಗಲ ಅದು ಏನು ಮಾಡಿಲ್ಲ? ಆಗಲ ಮಾಡಿಲ್ರಿ, ಸೌಂತಿ ಮಾಡಿದ್ದೀವಿ. ಅದು ನಾವು ನಿಮ್ಮ ಪ್ರಾಡಕ್ಟ್ ನೋಡೋಕಿನ ಮೊದಲು ಅದು ಫೇಲ್ ಆಗಿತ್ತು. ಮತ್ತೆ ಯೂಸ್ ಮಾಡಿ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿವಿ. ಇನ್ಮೇಲೆ ಏನದ ನಿಮ್ಮ ಈ ಪ್ರಾಡಕ್ಟ್ ಲಿಂದ ನಮ್ಗ ಒಳ್ಳೇದ್ ಅನ್ಸೈತಿ. ಮುಂದೆ ಇದೇ ಕಂಟಿನ್ಯೂ ಮಾಡೋಣ ಅಂತ ಇದೀವಿ. ಒಟ್ಟ ಈ ತಾಲೂಕ್ ರೀ? ತಾಲೂಕ್ ಸಿಂದಗಿ. ಜಿಲ್ಲಾ ರೀ? ಬಿಜಾಪುರ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. ಎಲ್ಲ 9800071716. ಎಲ್ಲ ರೈತರು ಮಾಡಿರ್ತಾರೆ. ಬೆಂಡೆ ಹಾಕಿದ್ದು ಜಾಸ್ತಿ ಅದ ಸರಿ ಸಿಂದಗಿ ತಾಲೂಕ್ನಾಗ. ನಿಮ್ಮ ಬಗ್ಗೆ ಒಪಿನಿಯನ್ ತೊಗೊಂಡು ನಿಮ್ಮದು ಇದು ನೋಡ್ಕೊಂಡು ಮತ್ತೆ ಅವ್ರಿಗೆ ಉಪಯೋಗ ಮಾಡ್ಲಕ್ಕೂ ಒಂದು ಪ್ರಾಡಕ್ಟ್ ಅದ್ರಿ. ಯೂಸ್ ಮಾಡಕ್ಕೆ ರೈತರಿಗೇನು ಇದು ಅಭ್ಯಂತರ ಇಲ್ಲ. ರೈತರು ಎಲ್ಲ ತರಕಾರಿಗಳಿಗೆ ಯೂಸ್ ಮಾಡ್ಕೋಬಹುದು, ಬೇರೆ ಬೆಳೆಗಾದ್ರೂ ಯೂಸ್ ಮಾಡ್ಕೋಬಹುದು. ಎಲ್ಲದಕ್ಕೂ ಅನುಕೂಲ ಆಗ್ತದ. ಇಳುವರಿನೂ ಚಲೋ ಕೊಡ್ತದ. ಆಮೇಲೆ ಬೆಳವಣಿಗೆನೂ ಜಾಸ್ತಿ ಐತಿ. ಆಮೇಲೆ ಗ್ರೌತ್ ಆಗಿ ಬರ್ತದ ಬೆಳೆ. ಯಾವಾಗ್ಲಿ ಗ್ರೀನ್ ಆಗೇ ಇರ್ತೈತ್ರಿ ಈ ಪ್ರಾಡಕ್ಟ್. ಹಾ ರೀ. ಇದು ಯೂಸ್ ಮಾಡೋದ್ರಿಂದ ಯಾವ್ದು ತೊಂದರೆ ಇಲ್ಲ. ಮೊದಲು ಇತ್ತಲ್ರಿ, ನೀವು ನಾ ಬರೋಕಿನ ಮುಂಚೆ ನಿಮ್ಮ ಬೆಳೆ ಇತ್ತಲ್ರಿ, ಅಂತ ಎಲ್ಲಾರ ಬೆಳೆ ಉಳ್ದೋ ಅನ್ರಿ? ಇಲ್ಲಿ ಮುಂದೆ ಐತಿ ನೋಡ್ರಿ. ಎಲ್ಲಿ ತೋರಿಸ್ಬರ್ರಿ. ಇಲ್ಲಿ ಮುಂದೆ ಐತಿ ನೋಡ್ರಿ. ಈ ಕಡೆ ಈ ತರ ಕೂತಿತ್ತು. ಈ ತರ ಇತ್ತು ನೋಡ್ರಿ. ಮುಂಚೆ ಈ ತರ ಇತ್ತು. ಇದರಿಂದ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ದಿನದ ವೇಳೆ ದಿನಕ್ಕೆ ಚೇಂಜ್ ಆಗೈತಿ. ಈ ತರ ಇತ್ತು. ಈ ತರ ಇತ್ತು ನೋಡ್ರಿ ಮುಂಚೆ. ಇದೇನೋ ತೆಗೆದೇ ಬಿಡ್ಬೇಕಂದ್ರಿ? ಇದನ್ನ ತೆಗಿಬೇಕಂತ ವಿಚಾರ ಇತ್ತು. ನಿಮ್ಮ ವಿಡಿಯೋದಾಗ, ನಿಮ್ಮ ಯೂಟ್ಯೂಬ್ ನಿಮ್ಮ ವಿಡಿಯೋ ನೋಡ್ತೀವಿ. ನೋಡಿದ ತಕ್ಷಣ ನಿಮ್ಗೆ ಕಾಲ್ ಮಾಡಿದಾಗ ನೀವು ಬಂದ್ಬಿಟ್ಟು ನೋಡಿ ಅದನ್ನ ನಿಮ್ಮ ಪ್ರಾಡಕ್ಟ್ ಅನ್ನು ಕೊಟ್ಟಿದ ಮೇಲೆ ಬೆಳೆ ಈ ತರ ಚೇಂಜ್ ಆಗಿರೋದು. ಈ ತರ ಆಗ್ಯದ್ರಿ? ಈ ತರ ಆಗೈತೆ ನೋಡ್ರಿ. ಒಂದು 15-20 ದಿವಸ ಆಯ್ತು ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಾಕತ್ತು. 15-20 ದಿನದಲ್ಲೇ ಚೇಂಜ್ ಆಗಿಬಿಟ್ಟೈತೆ ನೋಡಿ ಪೂರ. ಈ ತರ ಆಗ್ಯದ. ಏನಿಲ್ಲ, ನಮ್ಗೇನ ಲಾಗೋಡಿ ಅಂತ ಜಾಸ್ತಿ ಮಾಡಿದ್ವಿ, ಆಗುತ್ತಾ ಆಗಲ್ಲ ಅನ್ಕೊಂಡಿದ್ವಿ. ಈಗಿನ ವಾತಾವರಣ ನೋಡ್ಬೇಕಾದ್ರೆ ನಮ್ಗೆ ಎಷ್ಟೇ ಒಂದು ಸ್ವಲ್ಪ ಆಗತ್ತಂತ ಭರವಸೆ ಆಗೈತೆ ನೋಡ್ರಿ. ಈ ತರ ಆಗ್ಯದ್ರಿ. ಈಗ ನಿಮ್ಮ ಉಮ್ಮೇಸನ್ನು ಕಳ್ಕೊಂಡಿದ್ರಿ? ಉಮ್ಮೇಸನ್ನು ಫುಲ್ ಕಳ್ಕೊಂಡಿದ್ದೀವಿ ನಾವು. ಇನ್ನೇನು ತೆಗಿಬೇಕು, ಬೇರೆ ಬೆಳೆ ಯಾವ್ದಾದ್ರು ಮಾಡ್ಬೇಕಂತ ಅನ್ಕೊಂಡಿದ್ವಿ. ಇದನ್ ಮೇಲೆ ಒಂದು 15-20 ದಿವಸದಲ್ಲಿ ನಿಮ್ಮ ಪ್ರಾಡಕ್ಟ್ ನಿಂದ ಇದು ನಮ್ಗೆ ಒಂದು ಸ್ವಲ್ಪ ಹುಮ್ಮಸ್ಸನ್ನು ತಂದು ಕೊಟ್ಟೈತ್ರಿ. ಅಂದ್ರೆ ಚಲೋ ಆಗ್ಯದಲ್ಲ? ಚಲೋ ಆಗೈತಿ. ಎಲ್ಲ ರೈತರಿಗೆ ಇದೇ ತರ ಚಲೋ ಅಲ್ರಿ? ಇದೇ ಯೂಸ್ ಮಾಡ್ಬೇಕ್ರಿ. ಯೂಸ್ ಮಾಡೋದ್ರಿಂದ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಓಕೆ ರೀ, ನಮಸ್ಕಾರ. ಮುಂದಾದ್ರೆ ನಾವು ಇದೇ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಕಂಟಿನ್ಯೂ ನೀವು ಯೂಸ್ ಮಾಡ್ರಿ. ಎಲ್ಲ ರೈತರಿಗೆ ಹೇಳ್ರಿ. ನಿಮ್ಮಿಂದ 10 ಮಂದಿಗೆ ಹೋಗ್ಲಿ, 10 ಮಂದಿ 100 ಮಂದಿಗೆ ಹೋಗ್ಲಿ.
ಅಂದ್ರೆ ಎಲ್ಲರೂ ಬೆಳ್ಕೊಳ್ಳಿ, ಎಲ್ಲ ರೈತರು ಮುಂದೆ ಬರಲಿ. ಬೆಳ್ಕೊಳ್ರಿ, ರೈತರಿಗೆ ಅನುಕೂಲ ಆಗೋದು ಒಂದೇ ನೋಡ್ಬೇಕಾಗೈತ್ರಿ. ನಾವು ಯಾವ್ದಾರ ತಂದು ಯಾವ್ದೇ ಹಾಕಿದ್ರು ಉಪಯೋಗ ಇಲ್ಲ. ಇದನ್ನ ಮಾಡೋದ್ರಿಂದ ತುಂಬಾ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಎಲ್ಲ ಟಾನಿಕ್ನಲ್ಲಿ ಬೇರೆ 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 ಕಂಪ್ನಿ ಭಾಳ ಬಂದಾವು. ರಿಸಲ್ಟ್ ಎಲ್ಲರೂ ಕೆಲವೊಂದು ಇರ್ತಾವ, ರಿಸಲ್ಟ್ ಇದ್ದಿದ್ದು ಕೆಲವೊಂದು ಇರ್ತಾವ. ಗಿಡ ನೋಡ್ರಿ, ಮೊನ್ನೆ ನಾನು ನ್ಯೂಟ್ರಿಕ್ಲಿಕ್ ಲಿಕ್ವಿಡ್ ಕೊಟ್ಟಿದ್ರಿ, ಆ ಲಿಕ್ವಿಡ್ ಇಂದ ಹೊಡೆದ ಒಂದ್ 5-6 ದಿವಸ ಆಯ್ತು, ಅಲ್ಲಿ ಫುಲ್ ಚೇಂಜಸ್ ಆಗ್ಬಿಡದ್ರಿ ಬದ್ನಿ ಗಿಡ ನೋಡೋಣ ಬರ್ರಿ. ಅಂದ್ರೆ ಬದ್ನಿ ಗಿಡ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಈ ಥರ ಇತ್ತು, ಸ್ಪ್ರೇ ಮಾಡಿದ್ಮೇಲೆ ಎಷ್ಟಾಗಿದೆ ನಾವು ಕೇಳೋದೈತ್ರಿ. ಈ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಅಷ್ಟಿತ್ರಿ, ಸಣ್ಣ ಐತ್ರಿ. ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಗಿಡ ಬೆಳವಣಿಗೆ ಕಡಿಮೆ ಇತ್ತು. ಈ ಲಿಕ್ವಿಡ್ ನ್ಯೂಟ್ರಿಕ್ಲಿಕ್ ಲಿಕ್ವಿಡ್ ಸ್ಪ್ರೇ ಮಾಡಿದ್ಮೇಲೆ ಒಂದ್ ವಾರದಲ್ಲಿ ಚೇಂಜಸ್ ಆಗಿಬಿಟ್ಟೆ. ಒಂದ್ ವಾರದಲ್ಲಿ ಚೇಂಜಸ್ ಆಗಿದೆ. ಪೂರಾ ಚೇಂಜಸ್ ಆಗಿದೆ. ಅಂದ್ರೆ ಎಲ್ಲಾ ಕಾಯಿಪಲ್ಯ ಮಾಡಿದ್ರವ್ರಿಗೆ, ಕಾಯಿಪಲ್ಯ ಯೂಸ್ ಮಾಡೋರಿಗಂತೂ ಭಾಳ, ತರಕಾರಿ ಯೂಸ್ ಬೆಳೆಯುವಂತ ರೈತರಿಗೆ ತುಂಬಾ ಅನುಕೂಲವಾದಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ಇಟ್ಟು ಹೈಟ್ ಆಗಿದೆ. ಇದು ಹೈಟ್ ಐತೆ ನೋಡ್ರಿ, ಬೆಳವಣಿಗೆ ಜಾಸ್ತಿ ಐತ್ರಿ. ಬೆಳವಣಿಗೆ ಐತಿ, ಮತ್ತೆ ಆಮೇಲೆ ಮಗ್ಲು ರೆಂಬೆ ಕೊಂಬೆಗಳು ಬಿಡ್ತೈತ್ರಿ. ಅಂದ್ರೆ ಎಲ್ಲದರಿಂದ ಇದು ಎಲ್ಲದಕ್ಕೂ ಅನುಕೂಲವಾದದ್ದಂತ ಉಪಯೋಗ ಅದ್ರಿ. ಆಯ್ತು ರೀ, ನಮಸ್ಕಾರ ಅಣ್ಣ. ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಇದೇ ಥರ ನೀವು ಬೆಳ್ಕೋರಿ. ಎಲ್ಲ ರೈತರಿಗೂ ಹೆಚ್ಚಿನ ಮಾಹಿತಿಗಾಗಿ ಹೇಳ್ರಿ. ಎಲ್ಲ ಹೆಚ್ಚಿನ ರೈತರು ಉಪಯೋಗ ಮಾಡೋದ್ರಿಂದ ಉಪಯೋಗ ಆಗ್ತದೆ, ಹೆಚ್ಚಿನ ಉಪಯೋಗ ಐತಿ, ಲಾಭನೂ ಪಡಿಬೋದು ಇದರಿಂದ. ಇದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಬೆಳೆಯನ್ನು ಜಲ್ದಿ ಬೇಗ ಹೇಳ್ತದಂತ ನಮ್ಮ ಅಭಿಪ್ರಾಯ ಸರ್. ಓಕೆ ಸರ್, ಎಲ್ಲರಿಗೂ ತಿಳಿಸ್ರಿ ಒಟ್ಟು. ಇಲ್ಲ ಸರ್, ಒಳ್ಳೆಯದಾಗಿ.